ಬಾಬಾ ಹೇಳಿದ ಮಾತು 100ಕ್ಕೆ 100 ಸತ್ಯವಾಗೇ ಇರುತ್ತೆ. ವಿಷ್ಣು, ತಕ್ಷಕ ವನದಲ್ಲಿ ಏನ್ ನಡೀತು, ಏನ್ ಅವಾಂತರ ಮಾಡ್ಕೊಂಡು ಬಂದಿರಿ? ಅವನ ಮುಖ ಏನ್ ನೋಡ್ತಿದ್ಯಾ? ರುದ್ರ ಏನಾದ್ರೂ ಒಂದು ಕೆಟ್ಟ ಕೆಲಸ ಮಾಡೇ ಇರ್ತಾನೆ. ರುದ್ರ, ನಿನ್ನಿಂದ ಈ ಮನೆಗೆ ಕೆಡಕಾಗ್ತಾ ಇದೆ. ಹೇಳಿ, ಏನ್ ಮಾಡಿದ್ದೀರಾ? ಅಂತ ದೊಡ್ಡದಲ್ಲ, ಹಾಗಾದ್ರೆ ಚಿಕ್ಕದು. ನೀವು ಮಾಡಿರೋ ಕೆಲಸ ಚಿಕ್ಕದಾಗಿರೋ ಹೊತ್ತಿಗೆ ಇವತ್ತು ನಮ್ಮ ವಂಶದ ಕುಡಿ ಅವಳ ಗರ್ಭದಲ್ಲೇ ತೀ ಹೋಯ್ತು. ಹೌದು ತಾನೆ? ನೋಡಿ, ಅಲ್ಲಿ ಏನ್ ನಡೀತು ಅಂತ ಹೇಳಿದ್ರೆ ನಾನು ಅದಕ್ಕೆ ಏನಾದ್ರೂ ಪರಿಹಾರ ಹುಡುಕ್ಬೋದು. ಅದನ್ ಬಿಟ್ಟು ಅಲ್ಲಿ ಏನ್ ನಡೀತು ಅಂತ ನೀವಿಬ್ರು ಮುಚ್ಚಿಟ್ರೆ ನಾನು ಏನ್ ಮಾಡ್ಲಿ? ಅಮ್ಮ, ನಿಜವಾಗ್ಲೂ ಅಲ್ಲಿ ನಾವೇನು ಮಾಡಿಲ್ಲಮ್ಮ. ಆದ್ರೆ ತಕ್ಷಕವನಕ್ಕೆ ನಿಯಮ ಮೀರಿದ್ ನಡೀತು. ಅಂದ್ರೆ ನೀನ್ ಹೇಳ್ತಾ ಇರೋದು ಬಾಯಲ್ಲಿ ಹೇಳ್ಬಾರ್ದು ಮಾತ್ನಾ? ನನಗೆ ಗೊತ್ತಿತ್ತು ಈ ಮನೆಯಿಂದ ಏನಾಗಬಾರ್ದು ಅಂತ ನಾನು ಅಂದ್ಕೊಂಡಿದ್ನು, ಅದನ್ನೇ ನೀವು ಮಾಡಿರ್ತೀರಾ ಅಂತ. ಪರಮೇಶ್ವರ, ಈ ಮನೆಗೆ ಬ್ರಹ್ಮ ಹತ್ಯೆ ದೋಷ ಬಂದಿದೆ. ಅದಕ್ಕೆ ಬಾಬಾ ಇಷ್ಟೊಂದು ಕಾಳಜಿ ವಹಿಸ್ತಾ ಇರೋದು. ನಿಮಗೆ ಗೊತ್ತಿಲ್ವಾ? ಬ್ರಹ್ಮ ಹತ್ಯೆ ಅಂದ್ರೆ ದೊಡ್ಡ ಪಾಪ. ಅದನ್ನ ಮಾಡಿ ಏನು ಗೊತ್ತಿಲ್ಲ ರೀತಿ ನೀವಿಬ್ರು ಇದ್ಬಿಟ್ರೆ ಅದು ನಿಮ್ಮಿಬ್ರನ್ನ ಬಿಡುತ್ತಾ? ಇಂದ್ರ ಬ್ರಹ್ಮ ಹತ್ಯೆ ಮಾಡಿ ಎಷ್ಟು ಕಷ್ಟ ಅನುಭವಿಸ್ತಾ ಗೊತ್ತಾ? ದೇವತೆಗಳೆಲ್ಲ ಸೇರಿದ್ರು ಅವನ ಪಾಪದಿಂದ ಪಾರ್ ಮಾಡಕ್ಕೆ ಆಗ್ಲಿಲ್ಲ. ಅಯ್ಯೋ, ನನ್ನ ಮಕ್ಕಳ ಗತಿ ಏನಪ್ಪ ದೇವ್ರೆ? ಅಮ್ಮ, ನೀನು ಅಂದ್ಕೊಂಡಂಥ ಕೃತ್ಯ ನಾವು ಮಾಡಿಲ್ಲಮ್ಮ. ಹಾವನ್ನ ನಾವು ಕೊಂದಿಲ್ಲ. ಶಿವ ಶಿವ, ಒಂದು ಕ್ಷಣ ನನಗೆ ಕೆಟ್ಟ ಆಲೋಚನೆ ನನ್ನ ಮನಸ್ಸಲ್ಲಿ ಬಂದು ಹೋಯ್ತು. ಪರಮೇಶ್ವರ, ನನ್ನನ್ನು ಕ್ಷಮಿಸು. ಇಂಥ ಕೆಟ್ಟ ಆಲೋಚನೆ ನನ್ನ ಮನಸ್ಸಲ್ಲಿ ಬಂದಿದ್ದಕ್ಕೆ. ಇವತ್ತಿನಿಂದ 3 ದಿನ ಉಪವಾಸ ಇತ್ತು. ನಾನು ಪಾಪನ ಕಳ್ಕೊತೀನಿ. ಅಜ್ಜಿ, ನಾನು 2 ಐಸ್ ಕ್ರೀಮ್ ಬಿಟ್ಟಿದ್ದೆ, ಒಂದು ನೀನು ತಗೊಂಡ್ಯಾ? ಅಯ್ಯೋ ದೇವ್ರೆ, ನನ್ಗೆ ಯಾವುದು ಗೊತ್ತಿಲ್ಲ, ಸುಮ್ಮನೆ ಹೋಗು. ಅಮ್ಮ ಅಮ್ಮ, ಇದು ಅಣ್ಣಂದೇ ಕೆಲಸ. ಬಾಯಿಲಿ ನೀನು ನೋಡು. ಈ ನಿಂಬೆ ಹಣ್ಣನ್ನ ಜೋಬಲ್ಲಿ ಇಟ್ಕೊಂಡಿರು. ಬೆಳಗ್ಗೆ ತನಕ ಯಾವುದೇ ಕಾರಣಕ್ಕೂ ತೆಗಿಬಾರ್ದು, ಗೊತ್ತಾಯ್ತಾ? ಅಣ್ಣ ಎಲ್ಲಿ? ಅವ್ನಿಗಿನ್ನೊಂದು ನಿಂಬೆ ಹಣ್ಣು ಕೊಡ್ಬೇಕು. ಎಲ್ಲಿ ಅವನು? ನನಗೆ ಗೊತ್ತಿಲ್ಲ. ಅವ್ನು ನನ್ನ ಐಸ್ ಕ್ರೀಮ್ ತಗೊಂಡು ಎಲ್ಲ ಗುಟ್ಟಾಗಿ ತಿನ್ನಕ್ಕೆ ಹೋಗಿರ್ತಾನೆ. ಎಲ್ಲಿ ಹೋದ ಅವನು? ಅಯ್ಯೋ, ಎಲ್ಲಿ ಹೋದ ಅವನು? ಕರ್ಣ, ಎಲ್ಲಿ ಹೋದ ಇವನು? ಕರ್ಣ, ಅಯ್ಯೋ ದೇವ್ರೆ, ಅವನಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಹೊರಗೇನಾದ್ರೂ ಹೊಟ್ಟೋದ್ನ? ಒಬ್ಬನೇ ಹೋದ್ನ? ಅವ್ನು ಹೋಗ್ಬೇಡ ಅಂತ ಹೇಳಿದ್ವಲ್ಲ. ಅವ್ನು ಈಗ 7 ದಿನ 10 ನಿಮಿಷ ನೆನಪಿರೋದಿಲ್ಲ.
ಅಯ್ಯೋ ಗ್ರಾಚಾರ್ವೆ, ಅವನೇನು ಹೊರಗಡೆ ಹೋದ್ನ ಏನೋ, ಹೋಗಿ ನೋಡ್ರಪ್ಪ. ಇಲ್ಲ ಆ? ರೂಮಲ್ಲಿಲ್ವಾ?